ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗ್ರೂಪ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇಂಡಿಯನ್ ಮಾರ್ಕೆಟು ಕಳೆದ 6 ತಿಂಗಳಿಂದ ತುಂಬಾ ಕರೆಕ್ಷನ್ನ ಕಂಡಿದೆ. ಅದರಲ್ಲೂ ಆಲ್ ಟೈಮ್ ಹೈಯಿಂದ 20-25% ಅಷ್ಟು ಇಂಡೈಸಸ್ಸು ಕರೆಕ್ಷನ್ನ ಕಂಡಿದೆ. ಆ್ಯಂಡ್ ಕೆಲವೊಂದು ಇಂಡಿವಿಜುವಲ್ ಸ್ಟಾಕ್ಸ್ ಅಂತೂ 40-50% ಅಷ್ಟು ಒಂದು ಕರೆಕ್ಷನ್ನ ಕಂಡಿದೆ. ಲೆಜೆಂಡರಿ ಇನ್ವೆಸ್ಟರ್ ವಾರೆನ್ ಬಫೆಟ್ ಅವರು ಒಂದು ಕೋಟ್ನ ಹೇಳ್ತಾರೆ. ಏನಂತ ಅಂದರೆ, ಬಿ ಫಿಯರ್ಫುಲ್ ಅಂತ ವೆನ್ ಅದರ್ಸ್ ಆರ್ ಗ್ರೀಡಿ ಆ್ಯಂಡ್ ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಅಂತ ಹೇಳಿದ್ದಾರೆ. ಅಂದರೆ ಬೇರೆಯವರೆಲ್ಲ ಗ್ರೀಡಿ ಆಗಿದ್ದಾಗ ನೀವು ಸ್ವಲ್ಪ ಫಿಯರ್ಫುಲ್ ಆಗಿರಿ, ಆ್ಯಂಡ್ ಬೇರೆ ಎಲ್ಲರೂ ಫಿಯರ್ಫುಲ್ ಆಗಿದ್ದಾಗ ನೀವು ಗ್ರೀಡಿ ಆಗಿರಿ ಅಂತ ಹೇಳ್ತಾರೆ. ಸೊ ರಿಟೇಲ್ ಇನ್ವೆಸ್ಟರ್ಸ್ಗೆ ಲಾಂಗ್ ರನ್ಗೋಸ್ಕರ ಇನ್ವೆಸ್ಟ್ಮೆಂಟ್ನ ಮಾಡೋದಕ್ಕೆ ಈಗ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಅಂತಲೇ ಹೇಳ್ಬೋದು. ಬಟ್ ಒಂದು ಇಂಪಾರ್ಟೆಂಟ್ ವಿಚಾರ ನೀವು ಗಮನದಲ್ಲಿಟ್ಕೋಬೇಕಾಗಿರೋದು ಏನು ಅಂತಂದರೆ, ಗುಡ್ ಬಿಸ್ನೆಸಸ್ನ ನೀವು ಸ್ಟಡಿ ಮಾಡಿ ಅದರಲ್ಲಿ ಯಾವ ಸ್ಟಾಕಲ್ಲಿ ಪ್ರೈಸ್ ಕರೆಕ್ಟ್ ಆಗಿದೆ ಅನ್ನೋದನ್ನ ನೀವು ನೋಡಬೇಕು. ಸೊ ಈ ಒಂದು ವಿಡಿಯೋಲಿ ನಾನು ಅಂಥದ್ದೇ 4 ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದರ ಪ್ರೈಸಸ್ಸು 30% ಅಥವಾ ಅದಕ್ಕಿಂತ ಹೆಚ್ಚು ಡ್ರಾಪ್ ಆಗಿರೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬಟ್ ಪ್ರೈಸಸ್ ಡ್ರಾಪ್ ಆಗಿದ್ರೂ ಬಿಸ್ನೆಸ್ ಗ್ರೋ ಆಗಿರುವಂತಹ ಸ್ಟಾಕ್ಸ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು 30% ಡ್ರಾಪ್ ಮತ್ತು ಬಿಸ್ನೆಸ್ ಗ್ರೋತ್ ಆಗಿದೆಯಲ್ಲ, ಅದು ಬೋತ್ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ಆಗಿರುತ್ತೆ. ಸೊ ಈಗ ಈ ಎಲ್ಲ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಗ್ರೂಪ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಮಾತಾಡ್ತಿರುವಂತಹ ಮೊದಲನೇ ಕಂಪ್ನಿ ಬಂದು ಸೋಲಾರ್ ಇಂಡಸ್ಟ್ರೀಸ್. ಈ ಕಂಪ್ನಿ ಹೆಸರು ಕೇಳ್ತಿದ್ದಂಗೆ ನೀವು ಓಕೆ ಇವರು ಸೋಲಾರ್ ಎನರ್ಜಿ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ತಪ್ಪು. ಬಿಕಾಸ್ ಇವರು ಎಕ್ಸ್ಪ್ಲೋಸಿವ್ ಮತ್ತು ಇನಿಷಿಯೇಟಿಂಗ್ ಸಿಸ್ಟಮ್ಸ್ನ ಮ್ಯಾನುಫ್ಯಾಕ್ಚರರ್, ಆ್ಯಂಡ್ ಇವರು ಈ ಇನಿಷಿಯೇಟಿಂಗ್ ಸಿಸ್ಟಮ್ ಮತ್ತು ಎಕ್ಸ್ಪ್ಲೋಸಿವ್ಸ್ನ ಒನ್ ಆಫ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ಸ್ ಮತ್ತು ಎಕ್ಸ್ಪೋರ್ಟರ್ಸ್ ಕೂಡ ಹೌದು. ಸೊ ಎಕ್ಸ್ಪ್ಲೋಸಿವ್ಸ್ ಅಂದರೆ ಏನಂತಪ್ಪ ಅಂದರೆ, ಯೂಶಲಿ ಇದು ಲಾರ್ಜ್ ಸ್ಕೇಲ್ ಬಾಂಬ್ ಆಗಿರುತ್ತೆ, ಆ್ಯಂಡ್ ಇದನ್ನು ಯೂಶಲಿ ಮೈನಿಂಗು, ಕನ್ಸ್ಟ್ರಕ್ಷನು ಮತ್ತು ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ಉಪಯೋಗಿಸ್ತಾರೆ. ಇನಿಷಿಯೇಟಿಂಗ್ ಸಿಸ್ಟಮ್ ಅಂತ ಅಂದರೆ ಈ ಒಂದು ಬಾಂಬ್ಗಳನ್ನ ಡೆಟೊನೇಟ್ ಮಾಡೋದಕ್ಕೆ ಉಪಯೋಗಿಸುವಂತಹ ಸಿಸ್ಟಮ್ಗಳಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಡೆಟೊನೇಟರ್ಸ್, ಬ್ಲಾಸ್ಟಿಂಗ್ ಕ್ಯಾಪ್ಸ್ ಮತ್ತು ರಿಮೋಟ್ ಸಿಸ್ಟಮ್ಗಳು. ಈ ಕಂಪ್ನಿ ಬಂದು ಎಕ್ಸ್ಪ್ಲೋಸಿವ್ ಸೆಕ್ಟರಲ್ಲಿ 24% ಆಫ್ ದ ಮಾರ್ಕೆಟ್ ಶೇರ್ನ ಹೊಂದಿದ್ದು, ಆ್ಯಂಡ್ 50% ಆಫ್ ಇಂಡಿಯಾಸ್ ಎಕ್ಸ್ಪ್ಲೋಸಿವ್ಸ್ನ ಇವರೇ ಎಕ್ಸ್ಪೋರ್ಟ್ ಕೂಡ ಮಾಡೋದು. ಆ್ಯಂಡ್ ಈ ಕಂಪ್ನಿ ಮೇಯ್ನಾಗಿ 3 ತರಹದ ಪ್ರಾಡಕ್ಟ್ಗಳನ್ನ ಮಾಡ್ತಾರೆ. ಅದೇ ಎಕ್ಸ್ಪ್ಲೋಸಿವ್ಸ್, ಇನಿಷಿಯೇಟಿಂಗ್ ಸಿಸ್ಟಮ್ಸ್ ಮತ್ತು ಡಿಫೆನ್ಸ್ ರಿಲೇಟೆಡ್ ಪ್ರಾಡಕ್ಟ್. ಸೊ ಬಿಗಿನಿಂಗಿಂದನೂ ಈ ಕಂಪ್ನಿ ಮೋಸ್ಟ್ ಆಫ್ ಇಟ್ಸ್ ರೆವಿನ್ಯೂನ ಎಕ್ಸ್ಪ್ಲೋಸಿವ್ಸಿಂದ ಅರ್ನ್ ಮಾಡ್ತಿತ್ತು. ಬಟ್ ರೀಸೆಂಟ್ ಟೈಮಲ್ಲಿ ಈ ಎಕ್ಸ್ಪ್ಲೋಸಿವ್ಸಿನ ಸೆಗ್ಮೆಂಟ್ ಶೇರ್ ಬಂದು ಓವರ್ ಆಲ್ ಡ್ರಾಪ್ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ 2018 ಎಕ್ಸ್ಪ್ಲೋಸಿವ್ಸಿನ ರೆವೆನ್ಯೂ ಶೇರು 82% ಆಗಿತ್ತು. ಬಟ್ ಫಿನಾನ್ಷಿಯಲ್ ಇಯರ್ 2024 ಅದು 70%ಗೆ ಡ್ರಾಪ್ ಆಗಿದೆ. ಸೊ ಬೇಸಿಕ್ಲಿ ಈ ಕಂಪ್ನಿ ಬಂದು ಮಲ್ಟಿಪಲ್ ಪ್ರಾಡಕ್ಟ್ಸ್ನ ಸೆಲ್ ಮಾಡುತ್ತೆ, ಈ ಒಂದು ಎಕ್ಸ್ಪ್ಲೋಸಿವ್ ಮತ್ತು ಇನಿಷಿಯೇಟಿಂಗ್ ಸಿಸ್ಟಮ್ಸ್ಗೆ ಸಂಬಂಧಪಟ್ಟಂತೆ. ಆ್ಯಂಡ್ ಇವರು ಡಿಫೆನ್ಸ್ ಸೆಗ್ಮೆಂಟ್ನ 2010 ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಅವಾಗಲಿಂದ ತುಂಬ ರ್ಯಾಪಿಡ್ ಆಗಿ ಇದು ಗ್ರೋತ್ನ ಪಡ್ಕೊಂಡು ಬಂದಿದೆ. ಆ್ಯಂಡ್ ಈ ಒಂದು ಸೆಗ್ಮೆಂಟಲ್ಲಿ ಕಂಪ್ನಿ ಆಮ್ಯುನಿಷನ್, ಬಾಂಬ್ಸ್ ಮತ್ತು ಮಿಸೈಲ್ಸ್ಗಳನ್ನ ಸೆಲ್ ಮಾಡುತ್ತೆ. ಈ ಪ್ರಾಡಕ್ಟ್ ಮಿಕ್ಸಿಂಗ್ ಬಂದು ಕಂಪ್ನಿಗೆ ಬೆನಿಫಿಷಿಯರಿ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಮೈನಿಂಗ್ ಸೆಕ್ಟರ್ಗೆ ಡಿಮ್ಯಾಂಡು ವೀಕ್ ಇದ್ದಾಗ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮಿಕ್ಸು ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಅಂತ ಹೇಳ್ಬೋದು. ಈಗ ಇವರ ಕಸ್ಟಮರ್ಸ್ ಬಗ್ಗೆ ಮಾತಾಡೋಣ. ಸೊ ಯೂಶಲಿ ಇವರ ಕಸ್ಟಮರ್ಸು ಅಥವಾ ಇವರ ಒಂದು ಪ್ರಾಡಕ್ಟಿಗೆ ಡಿಮ್ಯಾಂಡ್ ಬಂದು ಯೂಶಲಿ ಹೌಸಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಿಮೆಂಟು, ಸ್ಟೀಲ್ ಮತ್ತು ಬೇರೆ ಪದಾರ್ಥಗಳು ಬೇಕಾಗತ್ತೆ. ಆ್ಯಂಡ್ ಇದು ಮೈನಿಂಗ್ ಇಲ್ಲದೆ ಸಿಗಲ್ಲ. ಆ್ಯಂಡ್ ಮೈನಿಂಗ್ ಬಂದು ಎಕ್ಸ್ಪ್ಲೋಷನ್ ಇಲ್ಲದೆ ಆಗಲ್ಲ. ಇವರಿಗೆ ಇನ್ನೊಬ್ಬರು ಇಂಪಾರ್ಟೆಂಟ್ ಕಸ್ಟಮರ್ ಅಂತ ಅಂದರೆ ಕೋಲ್ ಇಂಡಿಯಾ. ಆ್ಯಂಡ್ ಇವರಿಗೆ ಇವರ ಕರೆಂಟ್ ಬಿಸ್ನೆಸ್ಸಲ್ಲಿ 15% ಆಫ್ ದ ಬಿಸ್ನೆಸ್ ಕೋಲ್ ಇಂಡಿಯಾಯಿಂದನೇ ಬರ್ತಾ ಇದೆ. ಆ್ಯಂಡ್ 2015 ಕಂಪ್ನಿಯ ಓವರ್ ಆಲ್ ರೆವಿನ್ಯೂ ಕೋಲ್ ಇಂಡಿಯಾಯಿಂದ 30% ಆಗಿತ್ತು. ವಿಚ್ ಮೀನ್ಸ್ ದ್ಯಾಟ್ ಕಂಪನಿ ಕೋಲ್ ಇಂಡಿಯಾ ಕಂಪ್ನಿ ಮೇಲೆ ಇಟ್ಟಂತಹ ಒಂದು ರಿಲಯನ್ಸ್ನ ಕಮ್ಮಿ ಮಾಡಿದೆ
ಅಂತ ಅರ್ಥ. ಆ್ಯಂಡ್ ಇವರು ಎಕ್ಸ್ಪೋರ್ಟ್ಸಿಂದ 40% ಆಫ್ ದ ರೆವೆನ್ಯೂನ ಅರ್ನ್ ಮಾಡ್ತಾರೆ. ಆ್ಯಂಡ್ ಗ್ಲೋಬಲ್ ಲೆವೆಲಲ್ಲಿ ಕನ್ಸಿಡರ್ ಮಾಡಿದ್ರೆ ಒಂದು ಒಳ್ಳೆಯ ಸ್ಟ್ರಾಂಗ್ ಫುಟ್ ಪ್ರಿಂಟ್ ಇವ್ರಿಗಿದೆ. ಆ್ಯಂಡ್ ಇವರು 82+ ಕಂಟ್ರೀಸಲ್ಲಿ ಇವರ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾರೆ. ಆ್ಯಂಡ್ ಕಳೆದ 5 ವರ್ಷದಲ್ಲಿ ಇವರು 33% CAGR ರೆವೆನ್ಯೂ ಗ್ರೋತ್ನ ಇವರು ಕಂಡಿದ್ದಾರೆ. ಆ್ಯಂಡ್ ಇವರ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಏನು ಅಂತಂದರೆ ಇನ್-ಹೌಸ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಇನ್-ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಇವರು ಬೋತ್ ಕಾಸ್ಟ್ ಮತ್ತು ಕ್ವಾಲಿಟಿನ ಇವರೇ ಕಂಟ್ರೋಲ್ ಮಾಡ್ತಾರೆ. ಇನ್ನೊಂದು ಸ್ಟ್ರೆಂತ್ ಏನಪ್ಪ ಅಂತ ಅಂದರೆ ರಾ ಮೆಟೀರಿಯಲ್ ಪ್ರೈಸಸ್ ಜಾಸ್ತಿ ಆದ್ರೂ ಸಹ ಕಂಪ್ನಿ ಆ ಒಂದು ಕಾಸ್ಟ್ನ ಕಸ್ಟಮರ್ಸ್ಗೆ ಪಾಸ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಇನ್ನು ಈ ಕಂಪ್ನಿಯ ಫಿನಾನ್ಷಿಯಲ್ ಬಗ್ಗೆ ಮಾತಾಡೋ ಹಾಗೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಫಿನಾನ್ಷಿಯಲ್ ಇಯರ್ 25 Q3 ಬಂದು ಒನ್ ಆಫ್ ದ ಬೆಸ್ಟ್ ಕ್ವಾರ್ಟರ್ ಈ ಒಂದು ಕಂಪ್ನಿಗೆ ಅಂತ ಹೇಳ್ಬೋದು. ಇಲ್ಲಿ ಸೇಲ್ಸ್ ಮತ್ತು ಪ್ರಾಫಿಟ್ ಎರಡೂ ಸಹ ಪೀಕ್ಗೆ ರೀಚ್ ಆಯಿತು. ಆ್ಯಂಡ್ ಫಿನಾನ್ಷಿಯಲ್ ಇಯರ್ 25 Q3 ಕಂಪ್ನಿಯ ರೆವೆನ್ಯೂ ಬಂದು 1973 ಕ್ರೋರ್ಸ್ಗೆ ಬಂದು ನಿಂತ್ಕೊಂತು. ಆ್ಯಂಡ್ ಇದು ಇಯರ್ ಆನ್ ಇಯರ್ ಗ್ರೋತಲ್ಲಿ 38% ಗ್ರೋತ್ ಅನ್ನೋದನ್ನ ನಾವು ಮರಿಬಾರ್ದು. ಆ್ಯಂಡ್ ಈ ಒಂದು ಕಂಪ್ನಿಯ ರೆವೆನ್ಯೂ ಗ್ರೋತ್ಗೆ ಮೇಜರ್ ಕಾಂಟ್ರಿಬ್ಯೂಟರ್ ಯಾರು ಅಂತ ಅಂದರೆ ಡಿಫೆನ್ಸ್ ಸೆಗ್ಮೆಂಟ್. ಆ್ಯಂಡ್ ಇದು ಬಂದು 570% ಅಷ್ಟು ಒಂದು ಗ್ರೋತ್ನ ಕಂಡು. ಅದ್ರ ಜೊತೆಗೇ ಕಂಪ್ನಿ ತನ್ನ ರೆವೆನ್ಯೂಗಿಂತ ನೆಟ್ ಪ್ರಾಫಿಟ್ ಜಾಸ್ತಿ ಕಂಡುಕೊಂಡಿರೋದನ್ನ ನಾವು ಇಲ್ಲಿ ಗಮನಿಸ್ಬೋದು. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಆಪರೇಷನಲ್ ಎಫಿಷಿಯನ್ಸಿ, ಈ ಪರ್ಟಿಕ್ಯುಲರ್ ಕಂಪ್ನಿಯ ಆಪರೇಷನಲ್ ಎಫಿಷಿಯನ್ಸಿ ತುಂಬಾ ಚೆನ್ನಾಗಿ ಒಂದು ಗ್ರೋತ್ನ ಕಂಡಿರೋದನ್ನ ನಾವು ಅಸ್ಯೂಮ್ ಮಾಡ್ಕೊಬೋದು. ಆ್ಯಂಡ್ ಈ ಕಂಪ್ನಿಯ ಕಾಸ್ಟ್, ಫಿನಾನ್ಸ್, ಡಿಪ್ರಿಸಿಯೇಷನ್ ಮತ್ತು ಅದರ್ ಎಕ್ಸ್ಪೆನ್ಸಲ್ಲಿ ಒಂದು ಡಿಕ್ಲೈನು ಸಹ ಕಂಡ್ಕೊಂತು. ಆ್ಯಂಡ್ ಅಮೋನಿಯಂ ನೈಟ್ರೇಟಿನ ಪ್ರೈಸ್ ಡ್ರಾಪ್ ಆಗಿದ್ದರಿಂದ ಈ ಕಂಪ್ನಿಯ ನೆಟ್ ಮಾರ್ಜಿನ್ನು ಸಹ ಒಂದು ಒಳ್ಳೆಯ ಗ್ರೋತ್ನ ಕಾಣ್ತು. ಅದರ ಜೊತೆಗೇ ಈ ಕಂಪ್ನಿಯ ಆರ್ಡರ್ ಬುಕ್ ಫಿನಾನ್ಷಿಯಲ್ ಇಯರ್ 25 Q3 ಅಷ್ಟೊತ್ತಿಗೆ 7,122 ಕೋಟಿಗೆ ಬಂದು ನಿಂತ್ಕೊಂತು. ಆ್ಯಂಡ್ ಮಲ್ಟಿಪಲ್ ರಾಕೆಟ್ ಲಾಂಚರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಸಲುವಾಗಿ ಮಿನಿಸ್ಟ್ರಿ ಆಫ್ ಡಿಫೆನ್ಸಿಂದ ಇವರಿಗೆ ರೀಸೆಂಟಾಗಿ 6,000 ಕೋಟಿಯಷ್ಟು ಒಂದು ಆರ್ಡರ್ ಬಂದಿದೆ. ಆ್ಯಂಡ್ ಇದು ಕಂಪ್ಲೀಟ್ ಆಗೋಕ್ಕೆ ಒಂದು 7 ರಿಂದ 12 ವರ್ಷ ಆಗುತ್ತೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ಇನ್ನೊಂದು ಪಾಯಿಂಟ್ ಟು ಬಿ ನೋಟೆಡ್, ತುಂಬ ಗಮನ ಕೊಡಬೇಕಾಗಿರೋ ವಿಚಾರ ಏನು ಅಂತಂದರೆ ಕಳೆದ 5 ವರ್ಷದ ಟ್ರೆಂಡ್ನ ನೀವು ಗಮನಿಸಿದ್ರೆ ಫಿನಾನ್ಷಿಯಲ್ ಇಯರ್ 19 ಇಂದ 24ವರೆಗೂ ನೀವು ಗಮನಿಸಿದ್ರೆ ಕಂಪ್ನಿಯ ಕ್ಯಾಶ್ ಕನ್ವರ್ಷನ್ ಸೈಕಲ್ ಬಂದು 90 ದಿನದಿಂದ 84 ದಿನಕ್ಕೆ ಇಳಿಕೆ ಆಗಿದೆ. ಸೊ ಇದ್ರ ಹಿಂದೆ ಇರೋ ರೀಸನ್ ಬಂದು ಡೇಸ್ ಪೇಯಬಲ್ ಬಂದು 43 ರಿಂದ 63 ದಿನಕ್ಕೆ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಡೆಪ್ಟರ್ ಡೇಸ್ ಬಂದು ರಿಡ್ಯೂಸ್ ಆಗಿದೆ. ಇನ್ನು ಈ ಕಂಪ್ನಿಯ ರಿಸ್ಕ್ ಬಗ್ಗೆ ಮಾತಾಡೋ ಹಾಗಿದ್ರೆ ಫ್ಲಕ್ಚುಯೇಷನ್ ಇನ್ ರಾ ಮೆಟೀರಿಯಲ್ ಪ್ರೈಸಸ್. ಎಸ್, ಅಮೋನಿಯಂ ನೈಟ್ರೇಟ್ ಬಂದು ಈ ಒಂದು ಎಕ್ಸ್ಪ್ಲೋಸಿವ್ಸ್ನ ಮಾಡೋದಕ್ಕೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಟೀರಿಯಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಅಮೋನಿಯಂ ನೈಟ್ರೇಟಿನ ಪ್ರೈಸ್ ಬಂದು ಯೂಶಲಿ ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ತುಂಬಾ ವಾಲಿಟಿಲಿಟಿ ಇದೆ ಇದರ ಒಂದು ಪ್ರೈಸಸಲ್ಲಿ. ಆ್ಯಂಡ್ ಕಂಪ್ನಿಯ ಮೆಟೀರಿಯಲ್ ಕಾಸ್ಟ್ನ ಓವರ್ ಆಲ್ ಸೇಲ್ಸ್ಗೆ ಸಂಬಂಧಪಟ್ಟಂತೆ ನಾವೇನಾದರೂ ಕಂಪೇರ್ ಮಾಡಿದ್ರೆ ಅದು ಯೂಶಲಿ 59%, 48%, 64% ಹೀಗೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ರಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟು ಯೂಶಲಿ ಆರ್ಡರ್ ಬ್ಯಾಕ್ ಆಗದೇ ಇರೋ ಕಾರಣ ಕಂಪ್ನಿಯ ಮಾರ್ಜಿನ್ ಬಂದು ಕಮಾಡಿಟಿ ಪ್ರೈಸ್ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಕಮಾಡಿಟಿ ಪ್ರೈಸ್ ಫ್ಲಕ್ಚುಯೇಟ್ ಆಗ್ತಾ ಇದ್ದಂಗೆ ಕಂಪ್ನಿಯ ಮಾರ್ಜಿನು ಸಹ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ನಾವು ಮೂವಿಂಗ್ ಆನ್ ಟು ಅ ನೆಕ್ಸ್ಟ್ ಕಂಪ್ನಿ. ನಿಮ್ಮ ಮನೇಲಿರುವಂತಹ ಒಂದು ಟ್ಯಾಂಕು ಹೇಗೆ ತುಂಬತ್ತೆ ಹೇಳಿ? ಒಂದು ವಾಟರ್ ಪಂಪಿಂದ ಅಲ್ಲ. ನಮ್ಮ ನೆಕ್ಸ್ಟ್ ಕಂಪ್ನಿ ಬಂದು ತಮ್ಮ 100% ಆಫ್ ದ ಒಂದು ಬಿಸ್ನೆಸ್ನ ವಾಟರ್ ಪಂಪಿಂದ ಜನರೇಟ್ ಮಾಡ್ತಾರೆ. ಅದೇನೇ ಕಿರ್ಲೋಸ್ಕರ್ ಬ್ರದರ್ಸ್. ಕಿರ್ಲೋಸ್ಕರ್ ಬರೀ ಡೊಮೆಸ್ಟಿಕಲಿ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲಿ ಕೂಡ ಈ ಒಂದು ಇಂಡಸ್ಟ್ರೀಲಿ ಲೀಡರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಅವರು 1920s ಈ ಒಂದು ಇಂಡಸ್ಟ್ರೀಲಿ ಇದ್ದಾರೆ. ಆ್ಯಂಡ್ ಇವರು ಬರೀ ಸಿಂಪಲ್ ಹೌಸ್ ಹೋಲ್ಡ್ ಪಂಪ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಬಿಕಾಸ್ ಇವರು ಆಯಿಲ್, ಗ್ಯಾಸ್, ಡಿಫೆನ್ಸ್, ಕನ್ಸ್ಟ್ರಕ್ಷನ್, ಪವರ್ ಈ ತರಹದ ಒಂದು ಸೆಕ್ಟರ್ಗಳಿಗೆ ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ಸ್ಗಳಿಗೆ ಒಂದು ಫುಲ್ ಫ್ಲೆಜ್ಡ್ ಫ್ಲೂಯಿಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ನ ಇವರು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆ 250 ಟೈಪ್ ಆಫ್ ಪ್ರಾಡಕ್ಟ್ಸ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ಓವರ್ 100,000 SKUs ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಬೇಸಿಕ್ಲಿ ಇವರು 4 ಸೆಗ್ಮೆಂಟಲ್ಲಿ ತಮ್ಮ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾರೆ. ಮೊದಲನೇದು ಮೇಡ್ ಟು ಸ್ಟಾಕ್. ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಬಂದು ತುಂಬ ಅಡ್ವಾನ್ಸಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಸ್ಟಾಕಲ್ಲಿ ಇಟ್ಟಿರ್ತಾರೆ. ಆ್ಯಂಡ್ ಇದನ್ನು ಡೈರೆಕ್ಟಾಗಿ ಒಂದು ಡಿಮ್ಯಾಂಡ್ ರೈಸ್ ಆದಾಗ ಇವರು ಕಸ್ಟಮರ್ಸ್ಗೆ ಸೆಲ್ ಮಾಡ್ತಾರೆ. ಎರಡನೇ
ಸೆಗ್ಮೆಂಟ್ ಬಂದು ಮೇಡ್ ಟು ಆರ್ಡರ್. ಯೂಶಲಿ ಕಸ್ಟಮರ್ ಆರ್ಡರ್ ಕೊಟ್ಟಾಗ ಆ ಒಂದು ಆರ್ಡರ್ ತಕ್ಕನಾಗೆ ಇವರು ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ. ಮೂರನೇದು ಇಂಜಿನಿಯರ್ಡ್ ಟು ಆರ್ಡರ್. ಕೆಲವೊಂದು ಕಸ್ಟಮರ್ಸಿನ ಆರ್ಡರ್ಸ್ ಹೇಗಿರತ್ತಪ್ಪ ಅಂತಂದರೆ ತುಂಬ ಸ್ಪೆಸಿಫಿಕ್ ಆಗಿರುತ್ತೆ, ತುಂಬ ಕಸ್ಟಮೈಸ್ಡ್ ಆರ್ಡರ್ ಇರುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲೂ ಸಹ ಇವರು ಕೆಲಸ ಮಾಡ್ತಾರೆ. ನಾಲ್ಕನೇದು ಬಂದು ಪ್ರಾಜೆಕ್ಟು. ಆ್ಯಂಡ್ ಇದರಲ್ಲಿ ಸಿವಿಲ್ ಕನ್ಸ್ಟ್ರಕ್ಷನ್, ಟ್ರೇಡಿಂಗ್, ಇದಕ್ಕೋಸ್ಕರ ಇವರು ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ಸ್ನ ಹ್ಯಾಂಡಲ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಕೊಡುವಂತಹ ಒಂದು ಪ್ರಾಡಕ್ಟ್ಸೇನೆ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ಗೆ ಬೀಳೋದು. ಆ್ಯಂಡ್ ಅದ್ರ ಜೊತೆಗೇ ಈ ಕಂಪ್ನಿಯ ಒಂದು ಒನ್ ಆಫ್ ದ ಮೇಜರ್ ರೆವೆನ್ಯೂ ಸೋರ್ಸ್ ಅಂತ ಅಂದರೆ ಪ್ರಾಜೆಕ್ಟ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಲೋವರ್ ಮಾರ್ಜಿನ್ ಇರೋದ್ರಿಂದ ಪ್ರಾಫಿಟಬಿಲಿಟಿ ಕೂಡ ಒಂದು ಸ್ವಲ್ಪ ಲೋವರ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಓವರ್ ಟೈಮ್ ಇವರು ಇದರ ಒಂದು ಲೋವರ್ ಮಾರ್ಜಿನ್ ಜಾಸ್ತಿ ಆಗ್ತಾ ಇವರು ತಮ್ಮ ಒಂದು ಫೋಕಸ್ನ ಬೇರೆ ಸೆಗ್ಮೆಂಟ್ಗೆ ಇವರು ನಿಧಾನಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಬಂದರು. ಆ್ಯಂಡ್ ಈ ಕಂಪನಿಯ ಪ್ರಾಫಿಟ್ ಮಾರ್ಜಿನಿನ ಗ್ರೋತ್ಗೆ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಟರ್ ಅಂತ ಅಂದರೆ ಇಂಟರ್ನ್ಯಾಷನಲ್ ಎಕ್ಸ್ಪ್ಯಾನ್ಷನ್. ಎಸ್, ಈ ಕಂಪ್ನಿಯ ಮೇಜರ್ ಸ್ಟ್ರೆಂತ್ ಏನೇ ಜಿಯೋಗ್ರಾಫಿಕಲ್ ಡಿಸ್ಟ್ರಿಬ್ಯೂಷನ್. ಆ್ಯಂಡ್ ಫಿನಾನ್ಷಿಯಲ್ 2025 Q3 ಈ ಕಂಪನಿ ತನ್ನ 43% ಆಫ್ ದ ಬಿಸ್ನೆಸ್ನ ಇಂಡಿಯಾಯಿನ ಹೊರತಾಗಿ ಅಂದರೆ ಔಟ್ಸೈಡ್ ಇಂಡಿಯಾ ಜನರೇಟ್ ಮಾಡ್ತು. ಆ್ಯಂಡ್ ಈ ಪರ್ಟಿಕ್ಯುಲರ್ ಕಂಪನಿಯ ಇಂಟರ್ನ್ಯಾಷನಲ್ ರೆವಿನ್ಯೂ ಬಂದು ಓವರ್ ದ ಪಾಸ್ಟ್ ಫ್ಯೂ ಇಯರ್ಸ್ ಇನ್ಕ್ರೀಸ್ ಆಗ್ತಾನೆ ಬರ್ತಿದೆ. ಆ್ಯಂಡ್ ಈ ಕಂಪ್ನಿಯ ಮತ್ತೊಂದು ಮೇಜರ್ ಸ್ಟ್ರೆಂತ್ ಏನಪ್ಪ ಅಂತಂದರೆ ಇನ್ಹೌಸ್ ಮ್ಯಾನುಫ್ಯಾಕ್ಚರಿಂಗ್. ಪಂಪಿಗೆ ಬೇಕಾದಂತಹ ಸ್ಟೀಲ್ ಕ್ಯಾಸ್ಟಿಂಗ್, ಮೋಟರ್, ಆ್ಯಂಟಿ ಕರೋಸಿವ್ ಮೆಟಲ್ಸ್ ಇದೆಲ್ಲನೂ ಕಂಪ್ನಿನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ವೆಂಡರ್ಸ್ ಮೇಲಿನ ಡಿಪೆಂಡೆನ್ಸಿನ ಇದು ಕಮ್ಮಿ ಮಾಡುತ್ತೆ. ಆ್ಯಂಡ್ ಅದ್ರ ಜೊತೆಗೇ ಈ ಕಂಪನಿ ತನ್ನ ಪ್ರಾಡಕ್ಟ್ಸ್ನ 16,000 ಚಾನಲ್ ಪಾರ್ಟ್ನರ್ಸ್, ಇಂಡಿಯಾಲಿರ್ತಕ್ಕಂತಹ 16,000 ಚಾನಲ್ ಪಾರ್ಟ್ನರ್ಸ್ ಮತ್ತು ಅದ್ರ ಜೊತೆಗೇ ಅಬ್ರಾಡಲ್ಲಿ ಇರ್ತಕ್ಕಂತಹ 250 ಪಾರ್ಟ್ನರ್ಸ್ಗಳ ಒಂದು ಸಹಾಯದೊಂದಿಗೆ ತನ್ನ ಒಂದು ಪ್ರಾಡಕ್ಟ್ಸ್ನ ಸೆಲ್ ಮಾಡುತ್ತೆ. ಆ್ಯಂಡ್ ಈ ಕಂಪನಿಯ ಒನ್ ಆಫ್ ದ ಮೇಜರ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಸ್ಟಮರ್ಸ್ ಲಿಸ್ಟಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಸಿಮೆನ್ಸ್ ಕೂಡ ಬರ್ತಾರೆ. ಇನ್ನು ಫಿನಾನ್ಷಿಯಲ್ಸ್ ಬಗ್ಗೆ ಮಾತಾಡೋ ಹಾಗಿದ್ರೆ ಫಿನಾನ್ಷಿಯಲ್ ಇಯರ್ 25 Q3 ಕಂಪನಿ 1,144 ಕೋಟಿಯಷ್ಟು ಒಂದು ರೆವೆನ್ಯೂನ ಎಸ್ಟಾಬ್ಲಿಷ್ ಮಾಡ್ತು. ಆ್ಯಂಡ್ ಇದು ಬಂದು 18% ಗ್ರೋತ್ನ ಕಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಇವರ ನೆಟ್ ಪ್ರಾಫಿಟ್ ಬಂದು 114 ಕೋಟಿಯಲ್ಲಿ ಒಂದು ಎಸ್ಟಾಬ್ಲಿಷ್ ಆಗಿದೆ, ವಿಚ್ ಮೀನ್ಸ್ ದಟ್ 37% ಇಯರ್ ಆನ್ ಇಯರ್ ಗ್ರೋತ್ನ ಈ ಕಂಪ್ನಿ ಕಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಇವರ ಒಂದು ರೆವೆನ್ಯೂ ಗ್ರೋತ್ ಬಂದು ಮೇಜರ್ ಆಗಿ ಇಂಟರ್ನ್ಯಾಷನಲ್ ಮಾರ್ಕೆಟ್ಸಿಂದ ಡ್ರಿವನ್ ಆಗಿತ್ತು. ಆ್ಯಂಡ್ ಆ ಒಂದು ಪರ್ಟಿಕ್ಯುಲರ್ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಡ್ರಿವನ್ ಆದಂತಹ ಒಂದು ಗ್ರೋತ್ ರೆವೆನ್ಯೂ ಸೆಗ್ಮೆಂಟ್ ಬಂದು 46% ಅಷ್ಟು ಒಂದು ಗ್ರೋತ್ನ ಕಂಡಿದೆ. ಆ್ಯಂಡ್ ಫ್ಯೂಚರ್ ಗ್ರೋತ್ ಆಫ್ ದ ಕಂಪ್ನಿ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ ಈ ಕಂಪ್ನಿಯ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಪೆಂಡಿಂಗ್ ಆರ್ಡರ್ ಬುಕ್ ಆಸ್ ಆಫ್ ಫಿನಾನ್ಷಿಯಲ್ 2025 Q3 3,094 ಕೋಟಿ ಇದೆ. ಆ್ಯಂಡ್ ಫಿನಾನ್ಷಿಯಲ್ ಇಯರ್ 2025 Q3 ಈ ಕಂಪ್ನಿಗೆ 1,320 ಕೋಟಿಯಷ್ಟು ಒಂದು ಹೊಸ ಆರ್ಡರ್ಗಳು ಬಂದಿದೆ. ಆ್ಯಂಡ್ ಈ ಕಂಪ್ನಿ ಬಂದು Q3 ಬಂದಂತಹ ಆರ್ಡರ್ನ Q4 ಕಂಪ್ಲೀಟ್ ಮಾಡೋ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದಾರೆ. ಈಗ ರಿಸ್ಕ್ ಬಗ್ಗೆ ಮಾತಾಡೋ ಹಾಗಿದ್ರೆ ಈ ಡೊಮೆಸ್ಟಿಕ್ ಪಂಪ್ ಇಂಡಸ್ಟ್ರಿ ಇದೆಯಲ್ಲ ಅದು ತುಂಬಾ ಫ್ರಾಗ್ಮೆಂಟೆಡ್ ಇಂಡಸ್ಟ್ರಿ ಆಯಿತಾ. ಇಲ್ಲಿ ತುಂಬ ಅನ್ಆರ್ಗನೈಸ್ಡ್ ಪ್ಲೇಯರ್ಸ್ ಇರೋದ್ರಿಂದ ಪ್ರೈಸಿಂಗ್ ಪ್ರೆಷರ್ ಮತ್ತು ಮಾರ್ಜಿನ್ ಮೇಲೆ ಇದು ಇಂಪ್ಯಾಕ್ಟ್ನ ಮಾಡುತ್ತೆ. ಮೂವಿಂಗ್ ಆನ್ ಟು ಅವರ್ ನೆಕ್ಸ್ಟ್ ಕಂಪ್ನಿ ಗಾಡ್ಫ್ರೇ ಫಿಲಿಪ್ಸ್. ಈ ಕಂಪ್ನಿ ಬಂದು ಇಂಡಿಯಾದ ಲೀಡಿಂಗ್ ಸಿಗರೇಟ್ ಮ್ಯಾನುಫ್ಯಾಕ್ಚರರ್ಸ್. ಆ್ಯಂಡ್ ಇವರು ಇಂಡಿಯನ್ ಮಾರ್ಕೆಟಲ್ಲಿ 14% ಆಫ್ ದ ಮಾರ್ಕೆಟ್ ಶೇರ್ನ ಹೊಂದಿದ್ದಾರೆ ಇಂಡಿಯನ್ ಸಿಗರೇಟ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ. ಆ್ಯಂಡ್ ಇವರು ತಮ್ಮ ಒಂದು ಮೇಜರ್ ಬಿಸ್ನೆಸ್ನ ಟೊಬ್ಯಾಕೋ ರಿಲೇಟೆಡ್ ಪ್ರಾಡಕ್ಟ್ಸ್ ಒಂದಿಗೆ ಕಾಣ್ತಾರೆ. ಆ್ಯಂಡ್ ಬೇಸಿಕ್ಲಿ 3 ತರಹದ ಪ್ರಾಡಕ್ಟ್ಸ್ನ ಇವರು ಸೆಲ್ ಮಾಡ್ತಾರೆ. ಅದೇ ಸಿಗರೇಟ್ಸ್, ಅನ್ಮ್ಯಾನುಫ್ಯಾಕ್ಚರ್ಡ್ ಟೊಬ್ಯಾಕೋ ಮತ್ತು ರಿಟೇಲ್ ಗೂಡ್ಸ್. ಈಗ ಒಂದೊಂದಾಗಿ ನೋಡ್ತಾ ಬರೋಣ. ಸಿಗರೇಟ್ ಬಗ್ಗೆ ಮಾತಾಡೋ ಹಾಗಿದ್ರೆ ಕಂಪ್ನಿ ತನ್ನ 67% ಆಫ್ ದ ರೆವೆನ್ಯೂನ ಸಿಗರೇಟ್ಸಿಂದ ಕಂಡುಕೊಳ್ಳುತ್ತೆ. ಆ್ಯಂಡ್ ಇವರು ಸೆಕೆಂಡ್ ಲಾರ್ಜೆಸ್ಟ್ ಪ್ಲೇಯರ್ ಇನ್ ಇಂಡಿಯನ್ ಸಿಗರೇಟ್ ಮಾರ್ಕೆಟ್ ಕೂಡ ಹೌದು. ಆ್ಯಂಡ್ ಇವರು ಈ ಪರ್ಟಿಕ್ಯುಲರ್ ಮಾರ್ಕೆಟ್ ಸೆಗ್ಮೆಂಟಲ್ಲಿ 14% ಆಫ್ ದ ಮಾರ್ಕೆಟ್ ಶೇರ್ನ ಹೊಂದಿದ್ದಾರೆ. ಆ್ಯಂಡ್ ಈ ಕಂಪ್ನಿ ತನ್ನ ಸಿಗರೇಟ್ಸ್ನ ಮಲ್ಟಿಪಲ್ ಬ್ರ್ಯಾಂಡ್ ನೇಮ್ಗಳೊಂದಿಗೆ ಇವರು ಮಾರ್ತಾರೆ. ಫಾರ್ ಎಕ್ಸಾಂಪಲ್ ಮ್ಯಾಲ್ಬೆರೋ, ಫೋರ್ ಸ್ಕ್ವೇರ್, ರೆಡ್ ಆ್ಯಂಡ್ ವೈಟ್,
ಕ್ಯಾವೆಂಡರ್ಸ್ ಹೀಗೆ. ಆ್ಯಂಡ್ ಇದರಲ್ಲಿ ಕೆಲವೊಂದು ಇಂಡಿಯಾಲಿ ಐಕಾನಿಕ್ ಬ್ರ್ಯಾಂಡ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಹೌವರ್ ಮ್ಯಾಲ್ಬೇರೋ ಬಂದು ಇವರ ಓನ್ ಕಂಪ್ನಿ ಅಲ್ಲ, ದೇ ಹ್ಯಾವ್ ಮ್ಯಾನುಫ್ಯಾಕ್ಚರ್ಸ್ ಆ್ಯಂಡ್ ಸಪ್ಲೈಯಿಂಗ್ ರೈಟ್ಸ್ನ ಫಿಲಿಪ್ಸ್ ಮಾರಿಸ್ ಇಂಟರ್ನ್ಯಾಷನಲಿಂದ ಇವರು ಪಡ್ಕೊಂಡಿದ್ದಾರೆ. ಸೊ ಇದರಿಂದ ಇವರು ಎಕ್ಸ್ ಮ್ಯಾನುಫ್ಯಾಕ್ಚರ್ ಕಾಸ್ಟಲ್ಲಿ 1% ರಾಯಲ್ಟಿನ ಅವ್ರಿಗೆ ಪೇ ಮಾಡ್ತಾರೆ. ಕಂಪನಿಯ ಸಿಗರೇಟ್ ಸೇಲ್ ಗ್ರೋತ್ ಬಂದು ತುಂಬಾ ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಓವರ್ ದ ಪಾಸ್ಟ್ ಫ್ಯೂ ಕ್ವಾರ್ಟರ್ ಇಯರ್ಸ್ ಕಂಪೇರ್ ಮಾಡಿದ್ರೆ ಅದರ್ ಪ್ಲೇಯರ್ಸ್ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಹೋಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮ್ಯಾಲ್ಬೇರೋ ಬಂದು ಈ ಕಂಪ್ನಿಯ ಒಂದು ಗ್ರೋತಲ್ಲಿ ಒಂದು ಆ್ಯಕ್ಟಿವ್ ರೋಲ್ನ ಪ್ಲೇ ಮಾಡ್ತಿದೆ. ಆ್ಯಂಡ್ ಇದರ ಸೇಲ್ಸ್ ವಾಲ್ಯೂಮು ಫಿನಾನ್ಷಿಯಲ್ 24 ಕ್ವಾರ್ಟರ್ 1ಅಲ್ಲಿ 405 ಮಿಲಿಯನ್ ಸ್ಟಿಕ್ಸ್ ಇದ್ದರೆ ಅದು ಫಿನಾನ್ಷಿಯಲ್ 25 ಕ್ವಾರ್ಟರ್ 2ಗೆ 680 ಮಿಲಿಯನ್ ಸ್ಟಿಕ್ಸ್ಗೆ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಮ್ಯಾಲ್ಬೋರೋ ಬಂದು ಇಂಡಿಯನ್ ಟೋಟಲ್ ಸಿಗರೇಟ್ ಮಾರ್ಕೆಟಲ್ಲಿ 2% ಆಫ್ ದ ಒಂದು ಶೇರ್ನ ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಅನ್ಮ್ಯಾನುಫ್ಯಾಕ್ಚರ್ಡ್ ಟೊಬ್ಯಾಕೋ. ಇದು ಬಂದು ಕಂಪನಿಯ ಸೆಕೆಂಡ್ ಲಾರ್ಜೆಸ್ಟ್ ರೆವಿನ್ಯೂ ಸೆಗ್ಮೆಂಟ್. ಆ್ಯಂಡ್ ಓವರ್ ಆಲ್ ರೆವಿನ್ಯೂಲಿ ಇದು 25% ಆಫ್ ದ ಒಂದು ರೆವಿನ್ಯೂನ ತಂದುಕೊಡುತ್ತೆ. ಆ್ಯಂಡ್ ಇದನ್ನು ಗ್ಲೋಬಲಿ ಕೂಡ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಆ್ಯಂಡ್ ಕಂಪ್ನಿ ಬಂದು ಬರೀ ಅನ್ಮ್ಯಾನುಫ್ಯಾಕ್ಚರ್ಡ್ ಟೊಬ್ಯಾಕೋನ ಮಾತ್ರ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಆ್ಯಂಡ್ ಇವರು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಇದು ಒನ್ ಆ್ಯಂಡ್ ಓನ್ಲಿ ಅಂಶ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಕಂಪ್ನಿ ಬಂದು ಬೇರೆ ಬೇರೆ ತರಹದ ಟೊಬ್ಯಾಕೋನ ಗ್ಲೋಬಲಿ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಆ್ಯಂಡ್ ಅದು ಯಾರ್ಯಾರು ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಅಂದರೆ ಕೆಲವೊಂದು ವೆಲ್ ನೋನ್ ಪ್ಲೇಯರ್ಸ್ ಯಾರ್ಯಾರು, ಫಿಲಿಪ್ ಮೋರಿಸ್, ಈಸ್ಟರ್ನ್ ಕಂಪ್ನಿ, ಯುರೋಪಿಯನ್ ಟೊಬ್ಯಾಕೋ, ಈ ಥರದ ವೆಲ್ ನೋನ್ ಪ್ಲೇಯರ್ಸ್ಗೆ ಇವರು ಟೊಬ್ಯಾಕೋನ ಎಕ್ಸ್ಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ರಿಟೇಲ್ ಗೂಡ್ಸ್. ಕಂಪ್ನಿ ಹತ್ರ ಫಂಡಾ ಅನ್ನುವಂತಹ ಒಂದು ಬ್ರ್ಯಾಂಡ್ ಇದೆ. ಆ್ಯಂಡ್ ಇದರಿಂದ ಇವರು ಚೂಯಿಂಗಮ್ ಮತ್ತು ಕ್ಯಾಂಡೀಸ್ನ ಇವರು ಸೆಲ್ ಮಾಡ್ತಾರೆ. ಆ್ಯಂಡ್ ಫಿನಾನ್ಷಿಯಲ್ 25 ಕ್ವಾರ್ಟರ್ 3ಅಲ್ಲಿ ಈ ಪರ್ಟಿಕ್ಯುಲರ್ ನಾನ್ ಟೊಬ್ಯಾಕೋ ಪ್ರಾಡಕ್ಟ್ಸಿಂದ 3% ಆಫ್ ದ ರೆವೆನ್ಯೂನ ಇವರು ಕಂಡುಕೊಳ್ತಿದ್ದಾರೆ. ಆ್ಯಂಡ್ ಈ ಕಂಪ್ನಿ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ 30% ಆಫ್ ದ ಒಂದು ರೆವೆನ್ಯೂನ ಕ್ಯಾಪ್ಚರ್ ಮಾಡ್ತಿದ್ದಾರೆ. ಆ್ಯಂಡ್ ಹೋಗ್ತಾ ಮುಂದೆ ಕಂಪ್ನಿ ಬಂದು ತನ್ನ ಇಂಟರ್ನ್ಯಾಷನಲ್ ಸೆಗ್ಮೆಂಟಿಗೆ ಈ ಒಂದು ಅನ್ಮ್ಯಾನುಫ್ಯಾಕ್ಚರ್ಡ್ ಟೊಬ್ಯಾಕೋ, ಅದ್ರ ಜೊತೆ ಬೇರೆ ಬೇರೆ ಸಿಗರೇಟ್ ಬ್ರ್ಯಾಂಡ್ಸ್ಗಳು ಮತ್ತು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರ್ಡ್ ಸಿಗರೇಟ್ಸ್ನ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಸೆಲ್ ಮಾಡೋದ್ರ ಮುಖಾಂತರ ಇನ್ನೂ ಸ್ವಲ್ಪ ಜಾಸ್ತಿ ರೆವಿನ್ಯೂ ತೊಗೊಂಬರೋ ಒಂದು ಪ್ಲ್ಯಾನ್ನ ಈ ಕಂಪ್ನಿ ಹಾಕ್ಕೊಂಡಿದೆ. ಇನ್ನು ಈ ಕಂಪ್ನಿಯ ಫಿನಾನ್ಷಿಯಲ್ಸ್ ಬಗ್ಗೆ ನೋಡೋ ಹಾಗೆ ಇದ್ದರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಫಿನಾನ್ಷಿಯಲ್ 25 ಕ್ವಾರ್ಟರ್ 3ಅಲ್ಲಿ ಈ ಕಂಪ್ನಿಯ ರೆವಿನ್ಯೂ 1,896 ಕೋಟಿ ಆಗಿತ್ತು. ಆ್ಯಂಡ್ ಇಯರ್ ಆನ್ ಇಯರ್ ಗ್ರೋತ್ಗೆ ಸಂಬಂಧಪಟ್ಟಂತೆ 28% ಆಫ್ ದ ಗ್ರೋತ್ನ ಇವರು ಕಂಡಿದ್ದಾರೆ. ಆ್ಯಂಡ್ ಇವರ ನೆಟ್ ಪ್ರಾಫಿಟ್ ಬಂದು 316 crore. ಆ್ಯಂಡ್ YOY ಅಂದರೆ ಇಯರ್ ಆನ್ ಇಯರ್ ಗ್ರೋತಲ್ಲಿ 49% ಆಫ್ ದ ಒಂದು ಗ್ರೋತ್ನ ಇವರು ಕಂಡಿದ್ದಾರೆ. ಆ್ಯಂಡ್ ಇವರ ಒಂದು ರೆವೆನ್ಯೂಗೆ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಟರ್ ಅಂತ ಅಂದರೆ ಆಗಲೇ ಹೇಳಿರೋಂಗೆ ಸಿಗರೇಟ್ ವಾಲ್ಯೂಮಲ್ಲಿ ಸಿಗರೇಟ್ ಸೇಲ್ಸಲ್ಲಿ ಆದಂತಹ ಒಂದು ಮೇಜರ್ ವಾಲ್ಯೂಮ್ ಗ್ರೋತ್. ಈಗ ರಿಸ್ಕ್ ಬಗ್ಗೆ ಮಾತಾಡೋಣ. ಸೊ ಈ ಕಂಪನಿಯ ಸಿಗರೇಟ್ ಮಾರ್ಕೆಟ್ ಬಂದು ನಾರ್ತ್ ಮತ್ತು ವೆಸ್ಟ್ ರೀಜನಲ್ಲಿ ಹೈಲಿ ಕಾನ್ಸಂಟ್ರೇಟೆಡ್ ಆಗಿರೋದ್ರಿಂದ ಆ ಪರ್ಟಿಕ್ಯುಲರ್ ಏರಿಯಾ ಮೇಲೆ ಇವರ ಸೇಲ್ಸು ಹೈಲಿ ಡಿಪೆಂಡೆಂಟ್ ಆಗಿರೋದನ್ನ ನಾವು ನೋಡ್ಬೋದು. ಆ್ಯಂಡ್ ಯೂಶಲಿ ಈ ಕಂಪ್ನಿಯ ಟ್ರೇಡ್ ರಿಸೀವಬಲ್ಸ್ ಅಲ್ಲಿ ಒಂದು ಸಿಗ್ನಿಫಿಕೆಂಟ್ ರೈಸ್ನ ನಾವು ನೋಡಿದ್ದೀವಿ. ಸೊ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತ ಅಂದರೆ ಇವರು ಕ್ರೆಡಿಟ್ ಮೇಲೆ ಜಾಸ್ತಿ ಸೆಲ್ ಮಾಡ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಮುಂದಿನ ಕಂಪ್ನಿ ಬಗ್ಗೆ ಮಾತಾಡೋಣ. ಮೂವಿಂಗ್ ಆನ್ ಟು ಅವರ್ ಲಾಸ್ಟ್ ಕಂಪ್ನಿ, ಗೋಲ್ಡಿಯಂ ಇಂಟರ್ನ್ಯಾಷನಲ್. ಈ ಪರ್ಟಿಕ್ಯುಲರ್ ಕಂಪ್ನಿ ಬಂದು ಡೈಮಂಡ್ ಜ್ಯುವೆಲರಿಗೆ ಸಂಬಂಧಪಟ್ಟಂತೆ ಒನ್ ಆಫ್ ದ ಲೀಡಿಂಗ್ ಎಕ್ಸ್ಪೋರ್ಟರ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಇವರು ತಮ್ಮ ಪ್ರಾಡಕ್ಟ್ಸ್ನ ಲೀಡಿಂಗ್ ಗ್ಲೋಬಲ್ ಜ್ಯುವೆಲರಿ ರಿಟೇಲರ್ಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ, ಅಂದರೆ ಸೆಲ್ ಮಾಡ್ತಾರೆ. ಆ್ಯಂಡ್ ಇವರ ಸ್ಪೆಷಲೈಸೇಷನ್ ಬಂದು ಡೈಮಂಡ್ ಜ್ಯುವೆಲರಿ ಮ್ಯಾನುಫ್ಯಾಕ್ಚರಿಂಗ್. ಆ್ಯಂಡ್ ಓವರಾಲ್ US ಜ್ಯುವೆಲರಿ ಮಾರ್ಕೆಟಲ್ಲಿ ಇವರು 3.1% ಆಫ್ ದ ಒಂದು ಮಾರ್ಕೆಟ್ ಶೇರ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಇವರ ಸ್ಪೆಷಲೈಸೇಷನ್ ಆಗಲೇ ಹೇಳಿರೋ ಹಂಗೆ ಡೈಮಂಡ್ ಜ್ಯುವೆಲರಿ ಮ್ಯಾನುಫ್ಯಾಕ್ಚರಿಂಗ್. ಆ್ಯಂಡ್ ಇವರು ಗ್ಲೋಬಲ್ ರಿಟೈಲರ್ಸ್ಗೆ ಇವರು ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಇವರು ಓಮ್ನಿ ಚಾನಲ್ ಸ್ಟ್ರಾಟಜಿನ ಫಾಲೋ ಮಾಡ್ತಾರೆ. ಬೋತ್ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಇವರು ಸೆಲ್ ಮಾಡ್ತಾರೆ. ಆ್ಯಂಡ್ ಇವರ 28% ಆಫ್ ದ ರೆವೆನ್ಯೂ ಆನ್ಲೈನ್ ಸೇಲ್ಸಿಂದನೇ ಬರುತ್ತೆ. ಆ್ಯಂಡ್ ಇವರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಬಂದು ಬೋತ್ ಮೈಂಡ್ ಮತ್ತು ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ನ ಹೊಂದಿದೆ. ಮೈಂಡ್ ಮತ್ತು ಲ್ಯಾಬ್ ಗ್ರೌಂಡ್ ಡೈಮಂಡ್ಸಲ್ಲಿ 50% ಸ್ಪ್ಲಿಟ್ನ ಇವರು ಕಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಈ ಕಂಪನಿಯ ಒನ್ ಆಫ್ ದ ಮೇಜರ್ ರೆವೆನ್ಯೂ ಸೋರ್ಸ್ ಆ್ಯಸ್ ಆಫ್ ನಾವು ಬಂದು ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್. ಬಟ್ ಇದಕ್ಕಿಂತ ಮುಂಚೆ ಇವರು ಮೈಂಡ್ ಡೈಮಂಡ್ಸಿಂದ ಜಾಸ್ತಿ ಒಂದು ರೆವೆನ್ಯೂನ ಕಂಡ್ಕೊತಿದ್ರು. ಬಟ್ ಈ ಒಂದು ಮೈಂಡ್ ಡೈಮಂಡ್ಸಿಂದ ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ಗೆ ಆದಂತಹ ಒಂದು ಟ್ರಾನ್ಸಿಷನ್ನು ತುಂಬ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮಲ್ಲಿ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫಿನಾನ್ಷಿಯಲ್ 21 ಕ್ವಾರ್ಟರ್ 4ಅಲ್ಲಿ ಈ ಕಂಪನಿಯ ಪ್ರಾಡಕ್ಟ್ ಪೋರ್ಟ್ಫೋಲಿಯೋಲಿ ಕೇವಲ 5% ಆಫ್ ದ ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಇತ್ತು. ಬಟ್ ಈಗ 50% ಆಫ್ ದ ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ನ ಇವರು
ಸೆಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಶಿಫ್ಟಿಂಗ್ಗೆ ಕಾರಣ ಏನು ಅಂತ ಅಂದರೆ ಡೈಮಂಡ್ ಇಂಡಸ್ಟ್ರಿಲಿ ಆಗ್ತಿರುವಂತಹ ಒಂದು ಮೇಜರ್ ಶಿಫ್ಟ್ ಏನಂತ ಅಂದರೆ ಯೂಶುವಲ್ ಆಗಿ ನ್ಯಾಚುರಲ್ ಡೈಮಂಡ್ಸ್ ಬಂದು ಸಿಂಥೆಟಿಕ್ ಡೈಮಂಡ್ಸಿಂದ ರೀಪ್ಲೇಸ್ ಆಗ್ತಿದೆ. ಆ್ಯಂಡ್ ಈ ಒಂದು ಸಿಂಥೆಟಿಕ್ ಡೈಮಂಡ್ಸ್ ಬಂದು ನ್ಯಾಚುರಲ್ ಡೈಮಂಡ್ಸ್ಗಿಂತ 80% ಅಷ್ಟು ಕಮ್ಮಿ ಕಾಸ್ಟಲ್ಲಿ ಮಾರ್ಬೋದು. ಆ್ಯಂಡ್ ಈ ಒಂದು ಸಿಂಥೆಟಿಕ್ ಡೈಮಂಡ್ಸಿನ ಇನ್ಕ್ರೀಸಿಂಗ್ ಡಿಮ್ಯಾಂಡಿಂದ ಮೈನ್ಡ್ ಡೈಮಂಡ್ಸಿನ ಪ್ರೈಸು ಸಹ ಡಿಪ್ ಆಗ್ತಿದೆ. ಸೊ ಕಂಪ್ನಿ ಇದ್ರ ತಕ್ಕನಾಗೆ ತನ್ನ ಒಂದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋನ ಚೇಂಜ್ ಮಾಡಿಕೊಂಡು 50% ಲ್ಯಾಬ್ ಡೈಮಂಡ್ಸ್ ಮತ್ತು 50% ಮೈನ್ ಡೈಮಂಡ್ಸ್ನ ಇವರು ಸೆಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಚೇಂಜ್ ಬಂದು ಕಂಪ್ನಿಗೆ ತುಂಬಾ ಒಂದು ಬೆನಿಫಿಟ್ನ ತಂದುಕೊಡ್ತಿದೆ. ಬಿಕಾಸ್ ಲ್ಯಾಬ್ ಗ್ರೋನ್ ಡೈಮಂಡ್ಸಿಂದ ಇವರು ಇನ್ನು ಹೆಚ್ಚು ಒಂದು ರೆವಿನ್ಯೂನ ಇವರು ಕಂಡ್ಕೊತಾ ಇದ್ದಾರೆ. ಇನ್ನು ಈ ಕಂಪ್ನಿ ಆಗಲೇ ಹೇಳಿರೋ ಹಂಗೆ ಲ್ಯಾಬ್ ಗ್ರೋನ್ ಡೈಮಂಡ್ಸಿಂದ ಒಂದು ಹೈಯರ್ ಮಾರ್ಜಿನ್ನ ಈ ಕಂಪ್ನಿ ಅರ್ನ್ ಮಾಡ್ತಿದೆ. ಆ್ಯಂಡ್ ಈ ಕಂಪ್ನಿಯ ಇಬಿಟಾಯಿನ ಮಾರ್ಜಿನ್ ಬಗ್ಗೆ ನೋಡೋ ಹಾಗಿದ್ರೆ ಲ್ಯಾಬ್ ಗ್ರೋನ್ ಡೈಮಂಡ್ ಜ್ಯುವೆಲರಿಗೆ ಇದು 25% ಆಗಿದ್ರೆ ನ್ಯಾಚುರಲ್ ಡೈಮಂಡ್ ಜ್ಯುವೆಲರಿಗೆ ಇದು 15% ಆಗಿದೆ. ಸೊ ಇನ್ ದ ಎಂಡ್ ಈ ಕಂಪ್ನಿಯ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಚೇಂಜ್ ಇವ್ರು ಏನು ಮಾಡಿದ್ರು 50-50%ಗೆ ಅದು ಇವ್ರಿಗೆ ಒಂದು ಒಳ್ಳೆಯ ಬೆನಿಫಿಟ್ನ ತಂದುಕೊಟ್ಟಿದೆ. ಆ್ಯಂಡ್ ಈ ಕಂಪ್ನಿ 90% ಆಫ್ ದ ರೆವೆನ್ಯೂನ US ಎಕ್ಸ್ಪೋರ್ಟ್ಸಿಂದ ಕಂಡುಕೊಳ್ಳುತ್ತೆ. ಆ್ಯಂಡ್ ರಿಮೈನಿಂಗ್ 10%ನ ಯುರೋಪ್ ಎಕ್ಸ್ಪೋರ್ಟ್ಸ್ ಮತ್ತು ಅದರ್ ರೀಜನ್ ಎಕ್ಸ್ಪೋರ್ಟ್ಸಿಂದ ಕಂಡುಕೊಳ್ಳುತ್ತೆ. ಇನ್ನು ಕಂಪ್ನಿಯ ಫಿನಾನ್ಷಿಯಲ್ಸ್ ಬಗ್ಗೆ ಮಾತಾಡೋ ಹಾಗಿದ್ರೆ ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ಫಿನಾನ್ಷಿಯಲ್ ಇಯರ್ 2025 Q3 ಅಷ್ಟೊತ್ತಿಗೆ ಈ ಕಂಪ್ನಿಯ ರೆವೆನ್ಯೂ ಬಂದು 280 crore ಆಗಿತ್ತು. ಆ್ಯಂಡ್ ಇಯರ್ ಆನ್ ಇಯರ್ ಗ್ರೋತಲ್ಲಿ 38% ಒಂದು ಗ್ರೋತ್ನ ಇವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ನೆಟ್ ಪ್ರಾಫಿಟ್ ಬಂದು 50 ಕೋಟಿ ಆಗಿತ್ತು. ಆ್ಯಂಡ್ ಇಯರ್ ಆನ್ ಇಯರ್ ಗ್ರೋತಲ್ಲಿ ಇವರು 56.25% ಅಷ್ಟು ಒಂದು YOY ಗ್ರೋತ್ನ ಇವರು ಕಂಡಿದ್ದಾರೆ. ಆ್ಯಂಡ್ ಈ ಕಂಪ್ನಿಯ ಒಂದು ಸೇಲ್ ಗ್ರೋತ್ ಬಂದು ಫೆಸ್ಟಿವಲ್ ಸೀಸನ್ ಮೇಲೆ ಡೈರೆಕ್ಟಾಗಿ ಡಿಪೆಂಡ್ ಆಗಿರೋದನ್ನ ನಾವು ನೋಡ್ಬೋದು. ಯೂಶಲಿ ಹಬ್ಬದ ಸೀಸನಲ್ಲಿ ಒಂದು ಡೈಮಂಡ್ಸ್ ಎಲ್ಲ ಜಾಸ್ತಿ ಸೆಲ್ ಆಗುತ್ತೆ. ಸೊ ಇವರ ಒಂದು ಮೇಜರ್ ಸೇಲ್ಸ್ ಬಂದು Q2 ಇಂದ ಬರೋದನ್ನ ನಾವು ಕಾಣ್ಬೋದು. ಆ್ಯಂಡ್ Q3 ರೆವೆನ್ಯೂ ಇನ್ಕ್ರೀಸ್ ಆಗೋಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ ಏನು ಅಂತಂದರೆ ಕಂಪ್ನಿ ಬಂದು ತಮ್ಮ ಒಂದು ವಾಲೆಟ್ ಶೇರ್ನ ಎಕ್ಸಿಸ್ಟಿಂಗ್ ಕಸ್ಟಮರ್ಸಿಂದ ಜಾಸ್ತಿ ಪಡಿತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದರೆ ಹೊಸ ಕ್ಲೈಂಟ್ಸ್ ಬರೋದ್ರ ಜೊತೆಗೆ ಎಕ್ಸಿಸ್ಟಿಂಗ್ ಕ್ಲೈಂಟ್ಸಿಂದ ಇವರು ಜಾಸ್ತಿ ರೆವೆನ್ಯೂನ ಜನ್ರೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಕಂಪ್ನಿಯ ಒಂದು ಮಾರ್ಜಿನು ಸಹ ಇಂಪ್ರೂವ್ ಆಗಿದೆ. ಯಾಕೆ ಅಂತ ಅಂದರೆ ಇನ್ವೆಂಟರಿ ಸೇಲ್ಸಿನ ಒಂದು ಎಫಿಷಿಯನ್ಸಿ ಜಾಸ್ತಿ ಆಗಿರೋದ್ರಿಂದ ಈ ಕಂಪ್ನಿಯ ಒಂದು ಮಾರ್ಜಿನ್ನು ಸಹ ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಎಂಪ್ಲಾಯಿ ಎಕ್ಸ್ಪೆನ್ಸಸ್ ಮತ್ತು ಡಿಪ್ರಿಸಿಯೇಷನ್ನ ಕಮ್ಮಿ ಮಾಡೋದ್ರಿಂದ ಈ ಎರಡೂ ಅಂಶಗಳು ಈ ಪರ್ಟಿಕ್ಯುಲರ್ ಕಂಪ್ನಿಗೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ನ ತಂದುಕೊಟ್ಟು ಒಂದು ಒಳ್ಳೆಯ ಪಾಸಿಟಿವ್ ಮಾರ್ಜಿನ್ನ ಕಂಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಈ ಒಂದು ಕಂಪನಿ ಜ್ಯುವೆಲರಿನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಬೇಕಾಗತ್ತೆ. ಸೊ ಈ ಪರ್ಟಿಕ್ಯುಲರ್ ಕಂಪ್ನಿಯ ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಬಂದು 168 ಡೇಸ್ ಇದೆ. ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಇನ್ನು ರಿಸ್ಕ್ ಬಗ್ಗೆ ಮಾತಾಡೋ ಹಾಗಿದ್ರೆ ಈ ಕಂಪ್ನಿಯ ರೆವೆನ್ಯೂ ಫಾರಿನ್ ಮಾರ್ಕೆಟ್ ಮೇಲೆ ತುಂಬಾ ಡಿಪೆಂಡ್ ಆಗಿರೋ ಕಾರಣ ಕರೆನ್ಸಿ ಎಕ್ಸ್ಚೇಂಜ್ ಫ್ಲಕ್ಚುಯೇಷನ್ಸ್ ಆದಾಗ ಈ ಕಂಪ್ನಿ ತುಂಬಾ ವಲ್ನರಬಲ್ ಆಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇದಾಗಿತ್ತು ಇವತ್ತು ವಿಡಿಯೋ. ಈ ಒಂದು ವಿಡಿಯೋಲ್ಲಿ ಫಿನಾನ್ಷಿಯಲ್ಸ್ ಚೆನ್ನಾಗಿ ಇದ್ದು 30% ಕರೆಕ್ಟ್ ಆಗಿರುವಂತಹ ಒಂದು ಕಂಪ್ನಿಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಮೊದಲನೇದಾಗಿ ಸೋಲಾರ್ ಇಂಡಸ್ಟ್ರೀಸ್, ಇವರು ಡಿಫೆನ್ಸ್ ಮತ್ತು ಮೈನಿಂಗ್ ಸೆಕ್ಟರಲ್ಲಿ ಒಂದು ಶಾರ್ಪ್ ಗ್ರೋತ್ನ ಇವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಎರಡನೇದು ಕಿರ್ಲೋಸ್ಕರ್ ಬ್ರದರ್ಸ್, ಇವರು ತುಂಬ ರ್ಯಾಪಿಡಾಗಿ ಗ್ಲೋಬಲಿ ಎಕ್ಸ್ಪ್ಯಾಂಡ್ ಆಗ್ತಿದ್ದಾರೆ. ಮೂರನೇದು ಗಾಡ್ಫ್ರೇ ಫಿಲಿಪ್ಸ್, ಇವ್ರು ಬಂದು ಸಿಗರೇಟ್ ಮಾರ್ಕೆಟಲ್ಲಿ ಒನ್ ಆಫ್ ದ ಲೀಡಿಂಗ್ ಪ್ಲೇಯರ್, ಬಟ್ ಇವರು ಕೆಲವೊಂದು ರೆಗ್ಯುಲೇಟರಿ ರಿಸ್ಕ್ಸ್ನ ಫೇಸ್ ಮಾಡ್ತಾ ಇದ್ದಾರೆ. ಲಾಸ್ಟ್ಲಿ ಗೋಲಿಮ್ ಇಂಟರ್ನ್ಯಾಷನಲ್, ಇವರು ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಮೇಲೆ ಅಗ್ರೆಸಿವ್ ಆಗಿ ಫೋಕಸ್ ಮಾಡ್ತಿದ್ದಾರೆ. ಸೊ ಹೊರಡೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮರ್, ಈ ಒಂದು ವಿಡಿಯೋ ಬರೀ ಎಜುಕೇಷನಲ್ ಪರ್ಪಸ್ಗಾಗಿತ್ತು. ಯಾವುದೇ ತರಹದ ಸ್ಟಾಕ್ ಬೈ ಅಥವಾ ಸೆಲ್ ರೆಕಮೆಂಡೇಷನ್ ಅಲ್ಲ. ಹೊರಡೋಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಆ್ಯಂಡ್ ದೆನ್ ಬಾಯ್, ಟೇಕ್ ಕೇರ್, ಹ್ಯಾಪಿ ಇನ್ವೆಸ್ಟಿಂಗ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.